ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಕೈಕೇಯಿಯನ್ನು ಬಹಳವಾಗಿ ನಿಂದಿಸಿದುದು ಎಂಬ 74ನೆಯ ಸರ್ಗಕ್ಕೆ ಸ್ವಾಗತ. ತಾಂ ಕತ್ತಾಂ ತಥಾ ಗರ್ಹಯಿತ್ವಾತು ಮಾತರಂ ಭರತಸ್ತದ ರೋಷೇಣ ಮಹತಾವಿಷ್ಟ ಪುನರೇವಾಬ್ರವೀದ್ವಚಃ. ಹೀಗೆ ಭರತನು ತಾಯಿಯನ್ನು ಬಹುವಾಗಿ ನಿಂದಿಸಿದರೂ ಅವನ ಕೋಪವು ಕಡಿಮೆಯಾಗಲಿಲ್ಲ. ಅತ್ಯಂತ ಕೋಪಿಷ್ಠನಾಗಿದ್ದ ಭರತನು ಪುನಃ ತಾಯಿಯನ್ನು ನಿಂದಿಸತೊಡಗಿದನು. ರಾಜ್ಯಾಧ್ರಂಶಸ್ವ ಕೈಕೇಯಿ ನೃಶಂಸಿ ದುಷ್ಟಚಾರಿಣಿ ಪರಿತ್ಯಕ್ತಾ ಚ ಧರ್ಮೇಣ ಮಾಮೃತಂ ರುದತಿ ಭವ. ಪಾಪಿಷ್ಠಳೆ, ಕ್ರೂರ ಸ್ವಭಾವದವಳೆ, ಭರತನು ತಾಯಿಯಾದ ಕೈಕೇಯಿಯನ್ನು ಬೈಯುತ್ತಿರುವನು. ಪಾಪಿಷ್ಠಳೆ, ಕ್ರೂರ ಸ್ವಭಾವದವಳೆ, ದುಷ್ಟಚಾರಿಣಿಯೇ, ನಿನ್ನನ್ನು ಧರ್ಮವೇ ಪರಿತ್ಯಜಿಸಿದೆ. ಆದುದರಿಂದ ನೀನು ಈಗಲೇ ರಾಜ್ಯವನ್ನು ಬಿಟ್ಟು ಹೊರಟು ಹೋಗು. ನೀನು ಈ ರಾಜ್ಯದಲ್ಲಿರಲು ಖಂಡಿತವಾಗಿಯೂ ಯೋಗ್ಯಳಲ್ಲ. ನನ್ನನ್ನು ಸತ್ತು ಹೋದನು ಎಂದೇ ಭಾವಿಸಿ ಜೀವನ ಪರ್ಯಂತವಾಗಿ ಗೋಳಾಡುತ್ತಲೇ ಇರು. ದುಷ್ಟಚರಿತಲೆ, ಪರಮ ಧಾರ್ಮಿಕನಾದ ರಾಮನಾಗಲಿ ದಶರಥನಾಗಲಿ ನಿನ್ನ ವಿಷಯದಲ್ಲಿ ಒಂದು ಬಿರುನುಡಿಯನ್ನಾದರೂ ಆಡಿರುವರೆ. ನಿನ್ನ ಆಚರಣೆಯಿಂದಾಗಿ ಒಬ್ಬನಿಗೆ ಮೃತ್ಯುವು ಮತ್ತೊಬ್ಬನಿಗೆ ವನವಾಸವು ಏಕಕಾಲದಲ್ಲಿ ಉಂಟಾಯಿತು. ಭ್ರೂಣ ಹತ್ಯಾಮಸಿ ಪ್ರಾಪ್ತ ಕುಲಸ್ಯಾಸ್ಯ ವಿನಾಶನಾತ್ ಕೈಕೇಯೀಂ ನರಕಂ ಗಚ್ಚ ಮಾಚ ಭರ್ತು ಸಲೋಕತಾಂ. ಪತಿಯನ್ನು ಕೊಂದು ರಾಮನನ್ನು ಕಾಡಿಗೆ ಓಡಿಸಿ ಕುಲವನ್ನೇ ವಿನಾಶಗೊಳಿಸಿರುವ ಕಾರಣ ಭ್ರೂಣ ಹತ್ಯಾ ಪಾಪಕ್ಕೆ ನೀನು ಗುರಿಯಾಗುವೆ. ಈ ಪಾಪದ ಫಲವಾಗಿ ನೀನು ನರಕಕ್ಕೆ ಹೋಗು. ನಿನ್ನ ಪತಿಯು ಹೋಗಿರುವ ಉತ್ತಮ ಲೋಕಗಳಿಗೆ ನೀನು ಹೋಗದಂತಾಗಲಿ. ಘೋರವಾದ 2 ಕ್ರೂರ ಕರ್ಮಗಳನ್ನು ಒಂದೇ ಬಾರಿಗೆ ಮಾಡಿ ನೀನು ಈ ವಿಧವಾದ ಪಾಪಕ್ಕೆ ಗುರಿಯಾಗಿರುವೆ. ಸರ್ವಲೋಕಕ್ಕೂ ಪ್ರಿಯನಾದ ರಾಮನನ್ನು ಅರಣ್ಯಕ್ಕೆ ಕಳುಹಿಸಿದುದರಿಂದ ನಾನು ನಿನ್ನ ಈ ಕ್ರೂರ ಕರ್ಮದಲ್ಲಿ ಭಾಗಿಯಾಗಿರುವೆನು ಎಂಬ ಆಪಾದನೆಯು ಬರಬಹುದೆಂಬ ಭಯವು ನನಗುಂಟಾಗಿದೆ. ನಿನ್ನ ಸಲುವಾಗಿ ನನ್ನ ತಂದೆಯು ಅಸುನೀಗಿದನು. ರಾಮನು ಕಾಡಿಗೆ ಹೋದನು. ತಾಯಿಯ ಮೂಲಕ ಏಕಕಾಲದಲ್ಲಿ ತನ್ನ ತಂದೆಯನ್ನು ವಿನಾಶಗೊಳಿಸಿ ಧರ್ಮಾತ್ಮನಾದ ಅಣ್ಣನನ್ನು ಅರಣ್ಯಕ್ಕೆ ಅಟ್ಟಿದೆನು ಎಂಬ ಅಪಯಶಸ್ಸಿಗೆ ನಾನು ಗುರಿಯಾದೆನು. ಮಾತೃರೂಪೇ ಮಮಾ ಮಿತ್ರೇ ನೃಶಂಸೆ ರಾಜ್ಯಕಾಮುಕೆ ನತೇಹಮಭಿಭಾಷ್ಯೋಸ್ಮಿ ದುರ್ವೃತ್ತೆ ಪತಿಘಾತಿನಿ. ನೀನು ತಾಯಿಯ ರೂಪದಲ್ಲಿ ಇರುವೆಯೇ ಹೊರತು ನಿನ್ನಲ್ಲಿ ನಿಜವಾದ ತಾಯಿಯ ಸ್ವಭಾವವಿಲ್ಲ. ನನಗೆ ಅಪ್ರಿಯವಾದ ಕಾರ್ಯವನ್ನು ಮಾಡಿರುವುದರಿಂದ ನೀನು ನನಗೆ ಶತ್ರುವೇ ಆಗಿರುವೆ. ರಾಜ್ಯದ ಲೋಭದಿಂದಾಗಿ ನೀನು ಅತ್ಯಂತ ಕ್ರೂರಿಯಾಗಿರುವೆ. ದುಶ್ಚರಿತ್ರಳೆ, ಪತಿಘಾತಿನಿಯೇ, ನಿನ್ನೊಡನೆ ನಾನಿನ್ನು ಮಾತನಾಡುವುದಿಲ್ಲ. ಕುಲದೂಷಿಣಿಯಾದ ನಿನ್ನನ್ನು ಸವತಿಯನ್ನಾಗಿ ಪಡೆದ ಕೌಸಲ್ಯ ಸುಮಿತ್ರೆಯರು ಇತರ ನನ್ನ ತಾಯಂದಿರು ನಿನ್ನ ಈ ದುಷ್ಕಾರ್ಯದಿಂದಾಗಿ ಮಹತ್ತರವಾದ ದುಃಖಕ್ಕೆ ಈಡಾಗಿದ್ದಾರೆ. ಧರ್ಮಜ್ಞನಾದ ಮತ್ತು ಧೀಮಂತನಾದ ಅಶ್ವಪತಿಗೆ ನೀನು ಮಗಳಾಗಿ ಹುಟ್ಟಲು ಖಂಡಿತವಾಗಿಯೂ ಅರ್ಹಳಲ್ಲ. ರಾಕ್ಷಸಿ ಬುದ್ಧಿಯಿಂದ ಕೂಡಿರುವ ನೀನು ಪವಿತ್ರವಾದ ಅಶ್ವಪತಿಯ ಕುಲದಲ್ಲಿ ಜನಿಸಿ ಆ ವಂಶಕ್ಕೂ ಕಳಂಕವನ್ನು ತಂದೆ. ನಮ್ಮ ತಂದೆಯ ಕುಲವನ್ನು ನಾಶ ಮಾಡಿದೆ. ಅಯ್ಯೋ, ನಿನ್ನ ಕ್ರೂರ ಕರ್ಮವನ್ನು ಎಷ್ಟೆಂದು ಹೇಳಲಿ. ಧಾರ್ಮಿಕನಾದ ಸದಾ ಸತ್ಯಪರಾಯಣನಾದ ರಾಮನನ್ನು ಅರಣ್ಯ ಕಟ್ಟಿದೆ. ಪುತ್ರ ವಿಯೋಗ ದುಃಖದಿಂದ ತಂದೆಯು ಸ್ವರ್ಗಸ್ಥನಾದನು. ಕೈಕೇಯಿ, ನೀನು ಪಾಪ ಕರ್ಮವೇ ಪ್ರಧಾನವಾಗಿ ಉಳ್ಳವಳು. ನಾನು ನಿನ್ನ ಮಗನೇ ಆಗಿರುವುದರಿಂದ ನೀನು ಮಾಡಿದ ಪಾಪವು ನನಗೂ ಅಂಟಿಕೊಂಡಿತು. ತಂದೆಯನ್ನು ಅಗಲಿದನು. ರಾಮ ಲಕ್ಷ್ಮಣರೂ ನನ್ನನ್ನು ಪರಿತ್ಯಜಿಸಿದರು. ಸಮಸ್ತ ಜಗತ್ತಿಗೂ ನಾನು ಅಪ್ರಿಯನೂ ಆದೆನು. ಧರ್ಮಾತ್ಮಳಾದ ಕೌಸಲ್ಯಾದೇವಿಯನ್ನು ಪತಿ ಪುತ್ರರಿಂದ ವಿಹೀನಳನ್ನಾಗಿ ಮಾಡಿರುವ ಪಾಪ ಬುದ್ಧಿಯಿಂದ ಕೂಡಿರುವ ನರಕದ ಮಾರ್ಗವನ್ನು ಅನುಸರಿಸಿ ಹೊರಟಿರುವ ನೀನು ಯಾವ ಉತ್ತಮ ಲೋಕವನ್ನು ತಾನೇ ಪಡೆಯುವೆ? ಬಂಧುಗಳಿಗೆ ಆಶ್ರಯಭೂತನಾದ ಕೌಸಲ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿರುವ ನಮ್ಮ ತಂದೆಗೆ ಹಿರಿಯ ಮಗನಾದ ನಮ್ಮೆಲ್ಲರಿಗೂ ಪಿತೃ ಸಮಾನನಾದ ಶ್ರೀರಾಮನನ್ನು ನೀನು ತಿಳಿಯಯ. ಅವನ ಗುಣ, ಸೌಶೀಲ್ಯ, ಸತ್ಯನಿಷ್ಠೆ, ಧರ್ಮಪರತೆ, ದಯೆ, ವಿನಯ ಇವುಗಳೊಂದು ನಿನಗೆ ತಿಳಿಯದೆ ಹೋಯಿತೆ. ಅಂಗ ಪ್ರತ್ಯಂಗಜಃ ಪುತ್ರೋ ಹೃದಯಾಚ್ಚಾಭಿಜಾಯತೆ ತಸ್ಮಾತ್ ಪ್ರಿಯತಮೋ ಮಾತು ಪ್ರಿಯತ್ವಾನ್ನತು ಬಾಂಧವಃ. ಮಾತಾ ಪಿತೃಗಳ ಮುಖ, ವಕ್ಷಸ್ಥಳ, ಹೊಟ್ಟೆ, ಕೈಕಾಲುಗಳು ಇವೇ ಮುಂತಾದ ಅಂಗಗಳಿಂದಲೂ
ನೇತ್ರ ನಾಸಿಕಾದಿ ಪ್ರತ್ಯಂಗಗಳಿಂದಲೂ ಹೃದಯದಿಂದಲೂ ಮಕ್ಕಳು ಹುಟ್ಟುತ್ತಾರೆ. ತಾಯಿಯ ಎಲ್ಲ ಅಂಗಗಳಿಂದ ಹೊರಬರುವ ತೇಜೋ ರೂಪವಾದ ಶೋಣಿತದಿಂದ ಮಕ್ಕಳು ಹುಟ್ಟುತ್ತಾರೆ. ಆದುದರಿಂದಲೇ ಮಕ್ಕಳು ತಾಯಂದಿರಿಗೆ ಪ್ರಿಯತಮರಾಗಿರುತ್ತಾರೆ. ಬೇರೆಯ ಬಂಧುಗಳು ಅಷ್ಟು ಪ್ರಿಯರಾಗಿರುವುದಿಲ್ಲ. ತಾಯಿಗೆ ಮಕ್ಕಳ ಮೇಲೆ ಪುತ್ರವಾತ್ಸಲ್ಯವು ಹೇಗಿರುವುದೆಂಬುದಕ್ಕೆ ಹಿಂದೆ ನಡೆದ ಒಂದು ಇತಿಹಾಸವನ್ನು ಹೇಳುವೆನು ಕೇಳು. ಹಿಂದೊಂದು ಕಾಲದಲ್ಲಿ ಧರ್ಮಜ್ಞಳಾದ ಸುರ ಸಮ್ಮಾನಿತಳಾದ ಕಾಮಧೇನುವು ಭೂಲೋಕದ ಕಡೆಗೆ ನೋಡಿದಾಗ ನೇಗಿಲಿಗೆ ಕಟ್ಟಲ್ಪಟ್ಟಿದ್ದ ತನ್ನ ಇಬ್ಬರು ಮಕ್ಕಳು, ಅಂದರೆ 2 ಎತ್ತುಗಳು, ನೇಗಿಲನ್ನು ಎಳೆಯಲಾರದೆ ಮೂರ್ಛಿತರಾಗಿರುವುದನ್ನು ಕಂಡಳು. ಮಧ್ಯಾಹ್ನದವರೆಗೆ ನೇಗಿಲನ್ನು ಎಳೆದ ಆಯಾಸದಿಂದ ಮೂರ್ಛೆ ಹೊಂದಿ ಬಿದ್ದಿದ್ದ 2 ಮಕ್ಕಳ ಮುಖವನ್ನು ನೋಡಿ ಕಾಮಧೇನುವಿಗೆ ಮಹತ್ತರವಾದ ದುಃಖ ಉಂಟಾಯಿತು. ಪುತ್ರ ಶೋಕದಿಂದ ಪರಿತಪಿಸುತ್ತಿದ್ದ ಕಾಮಧೇನುವು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಗಳಗಳನೆ ಅಳತೊಡಗಿದಳು. ಪುಣ್ಯ ಗಂಧಯುಕ್ತವಾಗಿದ್ದ ಕಣ್ಣೀರು ತನ್ನ ಮೇಲೆ ಬಿದ್ದುದನ್ನು ಕಂಡು ಕಣ್ಣೆತ್ತಿ ನೋಡಿದ ಇಂದ್ರನಿಗೆ ಕಂಬನಿಗರೆಯುತ್ತಿರುವವಳು ಪರಮಶ್ರೇಷ್ಠಳಾದ ಕಾಮಧೇನುವೆಂಬುದು ತಿಳಿಯಿತು. ಅವನು ಕಾಮಧೇನುವನ್ನು ದಿಟ್ಟಿಸಿ ನೋಡಿದಾಗ ಅವಳು ಬಹಳ ದುಃಖಿಸುತ್ತಿರುವುದನ್ನು, ಅತ್ಯಂತ ದೀನಳಾಗಿರುವುದನ್ನು, ಗಳಗಳನೆ ಅಳುತ್ತಾ ಆಕಾಶದಲ್ಲಿ ನಿಂತಿರುವುದನ್ನು ಗಮನಿಸಿದನು. ಆ ವಿಚಿತ್ರ ದೃಶ್ಯವನ್ನು ನೋಡಿ ಇಂದ್ರನು ಉದ್ವಿಗ್ನನಾಗಿ ಶೋಕತಪ್ತಳಾಗಿದ್ದ ಕಾಮಧೇನುವಿನ ಬಳಿಗೆ ಹೋಗಿ ಕೈ ಮುಗಿದು ಹೇಳಿದನು, ಕಾಮಧೇನುವೆ, ದೇವತೆಗಳಾಗಿರುವ ನಮಗೆ ಯಾವ ಮಹಾಭಯವು ಸನ್ನಿಹಿತವಾಗಿದೆ? ಸರ್ವಹಿತೈಷಿಣಿಯೇ, ನಿನ್ನ ಈ ದುಃಖಕ್ಕೆ ಕಾರಣವೇನು ಎಂಬುದನ್ನು ಹೇಳು. ಸುರರಾಜನು ಹೀಗೆ ಪ್ರಶ್ನಿಸಲು ಮಾತನಾಡುವುದರಲ್ಲಿ ಚತುರೆಯಾದ ಧೀರೆಯಾದ ಕಾಮಧೇನುವು ಇಂದ್ರನಿಗೆ ಹೇಳಿದಳು, ಶಾಂತಂ ಪಾಪಂ ನಮಃ ಕಿಂಚಿತ್ ಕುತಶ್ಚಿದ ಮದಮನಾಧಿಪ ಅಹಂತು ಮಗ್ನೌ ಶೋಚಾಮಿ ಸ್ವಪುತ್ರೌ ವಿಷಮೇ ಸ್ಥಿತೌ. ಅಮರಾಧಿಪನೇ, ಶಾಂತಂ ಪಾಪಂ, ನೀನು ಮನಸ್ಸಿನಲ್ಲಿ ಭಾವಿಸಿದಂತೆ ದೇವತೆಗಳಿಗೆ ಅಮಂಗಳದ ಪ್ರಸಂಗವೇನೂ ಇಲ್ಲ. ನಮಗೆ ಯಾರಿಂದಲೂ ಯಾವ ವಿಧವಾದ ಭಯವೂ ಉಂಟಾಗಿಲ್ಲ. ಆದರೆ ಅಲ್ಲಿ ನೋಡು ದೇವೇಂದ್ರ, ಆ ನನ್ನ 2 ಮಕ್ಕಳನ್ನು ನೋಡು. ಅವು ಶೋಕದಲ್ಲಿ ಮುಳುಗಿ ಹೋಗಿವೆ, ಬಹಳ ದಾರುಣವಾದ ಅವಸ್ಥೆಯಲ್ಲಿವೆ, ಬಹಳ ಕೃಶವಾಗಿವೆ, ದೀನವಾಗಿವೆ, ಸೂರ್ಯನ ತಾಪದಿಂದ ಬಳಲಿ ಹೋಗಿವೆ. ಇಂತಹ ದುಸ್ಥಿತಿಯಲ್ಲಿರುವ ಆ ನನ್ನ ಮಕ್ಕಳನ್ನು ಆ ರೈತನು ಕರುಣೆಯೇ ಇಲ್ಲದೆ ಪ್ರಹರಿಸುತ್ತಿದ್ದಾನೆ. ಆ ದೃಶ್ಯವನ್ನು ನೋಡಿ ನನ್ನ ಎದೆಯೇ ಒಡೆದು ಹೋಗುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದೆ. ಮಮ ಕಾಯಾತ್ ಪ್ರಸೂತೌ ಹಿ ದುಃಖಿತೌ ಭಾರಪೀಡಿತೌ ಯೌ ದೃಷ್ಟ್ವಾ ಪರಿತಪ್ಯೇಹಂ ನಾಸ್ತಿ ಪುತ್ರ ಸಮಃ ಪ್ರಿಯಃ. ದೇವೇಂದ್ರ, ನನ್ನ ಶರೀರದಿಂದ ಹುಟ್ಟಿರುವ ಆ ಮಕ್ಕಳು ನೊಗದ ಭಾರದಿಂದ ಪೀಡಿತವಾಗಿವೆ. ಭಾರ ಪೀಡಿತವಾದ ಈ ನನ್ನ ಮಕ್ಕಳನ್ನು ನೋಡಿ ಪರಿತಪಿಸುತ್ತಿದ್ದೇನೆ. ಪುತ್ರನಿಗಿಂತಲೂ ಪ್ರಿಯನಾದವನಿಲ್ಲ. ಕಾಮಧೇನುವಿನ 1000 ಮಕ್ಕಳು, ಅಂದರೆ ಎತ್ತುಗಳು, ಹಸುಗಳು ಈ ವಿಶ್ವದಲ್ಲಿ ಸರ್ವತ್ರ ವ್ಯಾಪ್ತವಾಗಿವೆ. ಆದರೂ 2 ಎತ್ತುಗಳು ಕಷ್ಟಪಡುತ್ತಿರುವುದನ್ನು, ಕಾಮಧೇನುವು ಅಳುತ್ತಿರುವುದನ್ನು ನೋಡಿ ಇಂದ್ರನು ಪುತ್ರನಿಗಿಂತಲೂ ಪರಮ ಪ್ರಿಯನಾದವನು ಬೇರೊಬ್ಬನಿಲ್ಲವೆಂದು ನಿರ್ಧರಿಸಿದನು. ಭರತನು ಕೈಕೇಯಿಗೆ ಮುಂದುವರೆದು ಹೇಳುತ್ತಿರುವನು, ತಾಯೇ, ಅಪ್ರತಿಮವಾದ ಚಾರಿತ್ರ್ಯವುಳ್ಳ ಕಾಂತಿಯುಕ್ತಳಾದ ಸತ್ಯರೂಪವಾದ ಮುಖ್ಯ ಗುಣಗಳನ್ನು ಹೊಂದಿರುವ ಸುರಭಿಯ ವಂಶದಲ್ಲಿ ಲೋಕಗಳನ್ನು ಉದ್ಧರಿಸುವ ಸಲುವಾಗಿ ಸ್ತ್ರೀ ಪುರುಷರ ಸೇರುವಿಕೆ ಎಂಬ ಸರ್ವಸಾಧಾರಣವಾದ ಪ್ರವೃತ್ತಿಯಿಂದ 1000 ಮಕ್ಕಳು ಈ ಪ್ರಪಂಚದಲ್ಲಿ ಹುಟ್ಟಿವೆ. ಹೀಗಿದ್ದರೂ ಕಾಮಧೇನುವಿಗೆ ಕಷ್ಟಪಡುತ್ತಿರುವ ತನ್ನ 2 ಮಕ್ಕಳ ವಿಷಯದಲ್ಲಿ ಅನುಕಂಪ ಉಂಟಾಗಿ ಗೋಳಿಟ್ಟಳು. ಹೀಗಿರುವಾಗ ಒಬ್ಬನೇ ಮಗನಾದ ರಾಮನಿಲ್ಲದಿದ್ದರೆ ಕೌಸಲ್ಯೆಯು ಹೇಗೆ ಜೀವಿಸಿರುವಳು? ಕೌಸಲ್ಯೆಯು ಏಕಮಾತ್ರ ಪುತ್ರಳು, ಸಾಧು ಸ್ವಭಾವದವಳು. ಅಂತಹವಳನ್ನು ನೀನು ಕರುವಿನಿಂದ ದೂರೀಕರಿಸಲ್ಪಟ್ಟ ಹಸುವಿನಂತೆ ಪುತ್ರ ವಿಹೀನಳನ್ನಾಗಿ ಮಾಡಿಬಿಟ್ಟಿರುವೆ. ಆದುದರಿಂದ ನಿನ್ನ ಈ ದುಷ್ಕಾರ್ಯದ ಫಲವಾಗಿ ಇಹ ಪರಗಳೆರಡರಲ್ಲಿಯೂ ಸತತವಾಗಿ ದುಃಖವನ್ನೇ ಅನುಭವಿಸುವೆ. ನಾನಾದರೋ ಈ ಹಿಂದೆ ಹೇಳಿದಂತೆ ನಿನ್ನ ಬಯಕೆಯನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸುವುದಿಲ್ಲ. ರಾಜ್ಯ ಪ್ರಧಾನದಿಂದ ಅಣ್ಣನ ಪೂಜೆಯನ್ನು, ಅಂತ್ಯೇಷ್ಟಿ ಸಂಸ್ಕಾರಗಳ ಮೂಲಕವಾಗಿ ತಂದೆಯ ಪೂಜೆಯನ್ನು ಮಾಡುವೆನು. ಹೀಗೆ ಮಾಡುವುದರಿಂದ ನನ್ನ ಯಶಸ್ಸು ವರ್ಧಿಸುತ್ತದೆ, ಇದರಲ್ಲಿ ಸಂದೇಹವೇ ಇಲ್ಲ. ಕೌಸಲ್ಯೆಯ ಪ್ರಿಯ ಪುತ್ರನಾದ ಮಹಾಬಾಹುವಾದ ಮಹಾಬಲನಾದ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆತಂದು ಋಷಿ ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿರುವ ಅರಣ್ಯದಲ್ಲಿ ನಾನೇ ವಾಸ ಮಾಡುತ್ತೇನೆ. ಪಾಪ ಸಂಕಲ್ಪಳೆ, ಪರಮ ಪಾಪಿಷ್ಟಳೆ,
ನೀನು ಮಾಡಿದ ರಾಮ ನಿವಾಸನ ರೂಪವಾದ ಪಾಪ ಕಾರ್ಯವನ್ನು ಸಹಿಸಲು ನನ್ನಿಂದಂತೂ ಸಾಧ್ಯವಿಲ್ಲ. ಪ್ರಜೆಗಳು ಶ್ರೀರಾಮನ ವಿಯೋಗ ದುಃಖದಿಂದ ಕಂಬನಿಗರೆಯುತ್ತಾ ಗದ್ಗದ ಧ್ವನಿಯಿಂದ ಮಾತನಾಡಲಾಗದೆ ನನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ಹೇಗೆ ತಾನೇ ಸಹಿಸಿಕೊಳ್ಳಲಿ? ಇಂತಹ ಮಹಾಪಾಪ ಕಾರ್ಯವನ್ನು ಮಾಡಿರುವ ನಿನಗೆ ಸಾಯುವುದರ ಹೊರತಾಗಿ ಬೇರೆ ಮಾರ್ಗವೇ ಇಲ್ಲ. ಸಾತ್ವಮಗ್ನಿಂ ಪ್ರವಿಶವಾ ಸ್ವಯಂ ವಾ ವಿಷದಂಡಕಾನ್ ರಜ್ಜುಂ ಬಧಾನವಾ ಕಣ್ಯೆ ನಹಿತೇನ್ಯತ್ ಪರಾಯಣಂ. ಬೆಂಕಿಯಲ್ಲಾದರೂ ಬೀಳು, ಯಾರ ಕಣ್ಣಿಗೂ ಕಾಣಿಸದಂತೆ ಕಾಡಿಗಾದರೂ ಹೊರಟು ಹೋಗು, ಕುತ್ತಿಗೆಗೆ ನೇಣು ಹಾಕಿಕೊಂಡಾದರೂ ಸತ್ತು ಹೋಗು. ಇವುಗಳನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ನಿನಗಿಲ್ಲ. ಸತ್ಯ ಪರಾಕ್ರಮನಾದ ರಾಮನು ಅಯೋಧ್ಯೆಗೆ ಬಂದು ಬಿಟ್ಟರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವುದರಿಂದ ಪ್ರಾಪ್ತವಾಗಿರುವ ಕಲ್ಮಶವನ್ನು ತೊಡೆದುಕೊಂಡು ನಾನು ಕೃತಕೃತ್ಯನಾಗುತ್ತೇನೆ. ಹೀಗೆ ತಾಯಿಯನ್ನು ನಿಂದಿಸುತ್ತಿದ್ದ ಭರತನು ಸರ್ಪವು ಬುಸುಗುಟ್ಟುವಂತೆ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅರಣ್ಯದಲ್ಲಿರುವ ಆನೆಯು ಅಂಕುಶ ತೋಮರಗಳಿಂದ ಪೆಟ್ಟು ತಿಂದು ಕೆಳಗೆ ಬೀಳುವಂತೆ ದುಃಖಾಧಿಕ್ಯದಿಂದ ಭೂಮಿಯ ಮೇಲೆ ಬಿದ್ದನು. ಆ ಸಮಯದಲ್ಲಿ ಭರತನ ಕಣ್ಣುಗಳು ಕೆಂಪಾಗಿದ್ದವು, ಹುಟ್ಟಿದ್ದ ಬಟ್ಟೆಗಳೆಲ್ಲವೂ ಮಲಿನವಾಗಿದ್ದವು, ತೊಟ್ಟಿದ್ದ ಆಭರಣಗಳೆಲ್ಲವೂ ಕಳಚಿ ಕೆಳಗೆ ಬಿದ್ದಿದ್ದವು. ಭೂಮಿಯ ಮೇಲೆ ಬಿದ್ದಿದ್ದ ರಾಜಪುತ್ರನಾದ ಭರತನು ಉತ್ಸವದ ಕೊನೆಯಲ್ಲಿ ಮುದುರಿ ಬಿದ್ದಿರುವ ಇಂದ್ರನ ಧ್ವಜದಂತೆಯೇ ಕಾಣುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 75ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.